ರಾಜ್ಯದಲ್ಲಿ ಬೆಳ್ಳುಳ್ಳಿ ಬೆಲೆ ಗಗನಕ್ಕೇರಿದೆ. ಈ ನಡುವೆ ಮಾರುಕಟ್ಟೆ ಚೀನಾ ಬೆಳ್ಳುಳ್ಳಿ ಎಂಟ್ರಿ ಕೊಟ್ಟು ಬಿಟ್ಟಿದೆ. ಹಾಗಾದರೆ ಏನಿದು ಚೀನಾದ ಬೆಳ್ಳುಳ್ಳಿ? ಬನ್ನಿ ನೋಡೋಣ. ರುಚಿಯಾದ ಅಡುಗೆಗೆ ಬೆಳ್ಳುಳ್ಳಿ ಇಲ್ಲ ಅಂದರೆ ಏನೂ ನಡೆಯಲ್ಲ. ಸಸ್ಯಾಹಾರಿ ಇರಲಿ, ಮಾಂಸಾಹಾರಿ ಇರಲಿ, ಬೆಳ್ಳುಳ್ಳಿ ಬೇಕೇ ಬೇಕು. ಇಂಥ ಬೆಳ್ಳುಳ್ಳಿಗೆ ಈಗ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಬೇಡಿಕೆ ಹೆಚ್ಚಾಗಿದ್ದೇ ತಡ ಚೀನಾ ಬೆಳ್ಳುಳ್ಳಿ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದೆಯಂತೆ. ಶಿವಮೊಗ್ಗ ಮಾರುಕಟ್ಟೆ ಮೇಲೆ ಮೆಗಾ ರೇಡ್. ಚೀನಾ ಬೆಳ್ಳುಳ್ಳಿ ಸೀಸ್ ಮಾಡಿದ ಅಧಿಕಾರಿಗಳು. ಶಿವಮೊಗ್ಗ ಮಾರುಕಟ್ಟೆಗೆ ಕೇಂದ್ರ ಸರ್ಕಾರ ನಿಷೇಧಿಸಿರೋ ಚೀನಾ ಬೆಳ್ಳುಳ್ಳಿ ಕಾಲಿಟ್ಟಿದೆ. ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಚೀನಾ ದೇಶದ ಬೆಳ್ಳುಳ್ಳಿ ಮಾರಾಟವಾಗ್ತಿದೆ. ಈ ಬಗ್ಗೆ ದೂರುಗಳು ಬರುತ್ತಿದ್ದಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಂಕಿತ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ಮಾಡಿದೆ. ಶಿವಮೊಗ್ಗದ ಎಪಿಎಂಸಿ ತರಕಾರಿ ಮಾರುಕಟ್ಟೆ, ಗಾಂಧಿ ಬಜಾರ್, ಲಷ್ಕರ್ ಮೊಹಲ್ಲಾದ 7-8 ಅಂಗಡಿಗಳ ಮೇಲೆ ಅಧಿಕಾರಿಗಳ ತಂಡ ದಾಳಿ ಮಾಡಿದೆ. ಚೀನಾ ಬೆಳ್ಳುಳ್ಳಿಯನ್ನ ವಶಕ್ಕೆ ಪಡೆದು ಸ್ಯಾಂಪಲ್ಗಳನ್ನು ಬೆಂಗಳೂರಿನ ಪ್ರಯೋಗಾಲಯದ ಪರೀಕ್ಷೆಗೆ ರವಾನಿಸಲಾಗಿದೆ. ಅಲ್ಲಿಂದ ವರದಿ ಬಂದ ನಂತರ ಚೀನಾ ಬೆಳ್ಳುಳ್ಳಿ ಹೌದೋ ಅಲ್ಲವೋ ಅನ್ನೋದು ಕನ್ಫರ್ಮ್ ಆಗಲಿದೆ. ದೇಶಿ ಬೆಳ್ಳುಳ್ಳಿ ದರ ಈಗ ಭಾರಿ ಏರಿಕೆಯಾಗಿದೆ. ಹಾಗಾಗಿ ಕಡಿಮೆ ಬೆಲೆಗೆ ಸಿಗುವ ಅಂದರೆ 70 ರೂಪಾಯಿಗೆ ಸಿಗುವ ಬೆಳ್ಳುಳ್ಳಿಯನ್ನ ಖರೀದಿಸಿ ದೇಶೀಯ ಬೆಳ್ಳುಳ್ಳಿ ಜೊತೆ ಮಿಕ್ಸ್ ಮಾಡಿ ಮಾರಾಟ ಮಾಡಲಾಗ್ತಿದೆಯಂತೆ. ಈ ಮಾಹಿತಿ ನಮಗೆ ಬಂದಿರುವಂತ ಪ್ರಕಾರ ಅದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಕೋರ್ಟ್ ಕೂಡ ಇದ್ ಮಾಡಿ ಅದನ್ನ ಬ್ಯಾನ್ ಮಾಡಿದೆ. ಬಟ್ ಇಲ್ಲಿ ಬಂದಿರೋದು ಅದ್ರ ಸೂಕ್ತವಾಗಿ ಪ್ರಯೋಗಾಲಯದಲ್ಲಿ ದೃಢಪಡಿಸಿದ ಮೇಲೆ ಕಾನೂನು ಕ್ರಮ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನೀಡಬಲ್ಲೆ. ಅದೇನೇ ಇರಲಿ, ಈ ಚೀನಾ ಬೆಳ್ಳುಳ್ಳಿ ಮಲೆನಾಡ ಜನರಲ್ಲಿ ಆತಂಕ ಮೂಡಿಸಿರೋದಂತೂ ಸುಳ್ಳಲ್ಲ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅವರೆಲ್ಲ ಕಾಲೇಜಿನಲ್ಲಿ ಕೂತು ಪಾಠ ಕೇಳಬೇಕಿತ್ತು. ಆದರೆ ಅದನ್ನೆಲ್ಲ ಬಿಟ್ಟು ಹೋರಾಟಕ್ಕೆ ಧುಮುಕಿದ್ರು. ಇಡೀ ಕಾಲೇಜು ಆವರಣ ರಣರಂಗವಾಗಿತ್ತು. ಗ್ಯಾರಂಟಿ ಯೋಜನೆಯ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ರು. ಹಾಗಾದರೆ ಅಂಥದ್ದೇನಾಯಿತು ಅಲ್ಲಿ? ನೋಡೋಣ ಬನ್ನಿ. ಆಕ್ರೋಶ, ವಿದ್ಯಾರ್ಥಿಗಳ ಆಕ್ರೋಶ. ಕಾಲೇಜಿಗೆ ಮುತ್ತಿಗೆ ಹಾಕಲು ಯತ್ನ. ಬೇಕೇ ಬೇಕು, ಲ್ಯಾಪ್ಟಾಪ್ ಬೇಕು ಬೇಕು ಅಂತ ಘೋಷಣೆ. ವಿದ್ಯಾರ್ಥಿಗಳನ್ನು ನಿಯಂತ್ರಿಸೋಕೆ ಖಾಕಿ ಹರಸಾಹಸ. ಗದಗ ನಗರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ ಅಕ್ಷರಶಃ ರಣಾಂಗಣ. ಸರ್ಕಾರದ ವಿರುದ್ಧವೇ ವಿದ್ಯಾರ್ಥಿಗಳ ಪ್ರತಿಭಟನೆ. ಗದಗ ನಗರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯದ ಆವರಣ ಅಕ್ಷರಶಃ ರಣರಂಗವಾಗಿತ್ತು. ಸುಮಾರು 350 SC/ST ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡದ್ದಕ್ಕೆ ರೊಚ್ಚಿಗೆದ್ದಿದ್ರು. ಶತಾಯಗತಾಯ ಲ್ಯಾಪ್ಟಾಪ್ ನೀಡಲೇಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ನಡೆಸಿದ್ರು. ನಾವು ಕಾಲೇಜ್ ಫೀ ಕಟ್ಟೋದ ಸಾಲ ಸೋಲ ಮಾಡಿ ಕಟ್ತಿರ್ತಾರೆ ನಮ್ಮ ಅವ್ವ ಅಪ್ಪಗಳು. ನಮಗೆ ಲ್ಯಾಪ್ಟಾಪ್ ತೊಗೊಂತಂದ್ರೆ ಆಗೋದಿಲ್ಲ. ನಮ್ಮದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ತಾವೆ, C, ಪೈಥಾನ್, C++ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ತಾವೆ. ನಾವು ಮಾಡಬೇಕಪ್ಪ ಅಂತಂದ್ರೆ ನಮ್ಗೆ ಲ್ಯಾಪ್ಟಾಪ್ ಇಲ್ಲ. ನಮ್ಗೆ ತಂದೆ ತಾಯಿ ಕೊಡಿಸೋಷ್ಟು ಇದಿಲ್ಲ. SC/ST ಸ್ಕೀಮ್ ಒಳಗೆ SC/ST ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತೀನಿ ಅಂತಂದು ಹೇಳಿದ್ರು. ಅದೇ ಯಾವತ್ತು ಕೊಡ್ತಾರಪ್ಪ ಅಂತ ಕೇಳಿದರೆ ಇವತ್ತು ಕೊಡ್ತೀವಿ, ನಾ ಕೊಡ್ತೀವಿ, ಮಾತಿನ ಭರವಸೆದಲ್ಲಿ ಹೇಳ್ತಿದ್ದಾರೆ. SC/ST ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದಾರೆ. ಹೀಗಾಗಿ ನಮಗೆ ಲ್ಯಾಪ್ಟಾಪ್ ನೀಡ್ತಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ಸ್ಟಾರ್ಟಿಂಗ್ ಇಲ್ಲಿ ಅಡ್ಮಿಷನ್ ಮಾಡಿಸಿದಾಗ ಹೇಳಿದ್ರು ಲ್ಯಾಪ್ಟಾಪ್ ಕೊಡ್ತೀವಿ SC/ST ಅವ್ರಿಗೆ ಅಂತ ಸ್ಟೂಡೆಂಟ್ಸಿಗೆ ಅಂತ ಹೇಳಿ. ನಾವು ಕಾದ್ವಿ, 1 ವರ್ಷ ಹೋಯ್ತು, 2 ವರ್ಷ ಆಯಿತು. ಇವಾಗ ಫೈನಲ್ ಇಯರ್ ಒಳಗೆ ಅದೀವಿ. ನಾವು ಈ ಎಮರ್ಷನಿಗೆ ಹೋದಾಗೂ ನಮ್ಗೆ ಲ್ಯಾಪ್ಟಾಪಿನ ಭಾಳ ಅವಶ್ಯಕತೆ ಇತ್ತು. ನಾವೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ವಿ. ಅವಾಗಿಂದನೂ ಲೆಟರ್ ಕೊಡ್ತಾನೆ ಬಂದಿದ್ವಿ, ಬಟ್ ಏನೂ ರೆಸ್ಪಾನ್ಸ್ ಇಲ್ಲ. ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತು ಅವರೇ ಹೇಳ್ತಾರೆ ಬೇರೆ ಕಾಲೇಜಿಗೆ ಬಂದಿದೆ, ಜಿಮ್ಸ್ ಹತ್ರ ಬಂದಿದೆ ಅಂತ. ಸೊ ನಾವೇನು ಕೇಳ್ತಾ ಇದ್ದೀವಿ ಅಂದರೆ, ಇಷ್ಟು ದಿನ ಲೆಟರ್ ಕೊಟ್ಟಾಯ್ತು, ಇನ್ನೊಂದು ಸ್ವಲ್ಪ ದಿನ ಹೋದರೆ ನಮ್ಮ ಕಾಲೇಜಿಗೆ ಮುಗಿಯುತ್ತೆ. ಸೊ ನಮ್ಗೆ ಅಷ್ಟರೊಳಗಾಗಿ ಲ್ಯಾಪ್ಟಾಪ್ ಬೇಕು.
ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಕೂಡ ಸರ್ಕಾರಕ್ಕೆ ಲ್ಯಾಪ್ಟಾಪ್ ನೀಡುವಂತೆ ಪ್ರಸ್ತಾವನೆ ಸಲ್ಲಿಸಿದೆ. ಆದರೆ ಸರ್ಕಾರದಿಂದ ಯಾವುದೇ ಉತ್ತರ ಬಂದಿಲ್ವಂತೆ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ನೋಡಿಯಾದರೂ ಸರ್ಕಾರ ಲ್ಯಾಪ್ಟಾಪ್ ನೀಡುತ್ತಾ ಕಾದು ನೋಡಬೇಕು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದ ಜಿಲ್ಲೆ. ಇಂಥದ್ದೊಂದು ಹಣೆಪಟ್ಟಿ ಹೊಂದಿರೋ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಯೊಬ್ಬ ವಿಶೇಷ ಸಾಧನೆ ಮಾಡಿದ್ದಾನೆ. ಇಂಗ್ಲೆಂಡ್ನಲ್ಲಿ ಕನ್ನಡ ಭಾಷೆ ಪ್ರತಿಧ್ವನಿಸುವಂತೆ ಮಾಡಿದ್ದಾನೆ. ಆತನ ಸಾಧನೆಗೆ ಪೋಷಕರು ಅಷ್ಟೇ ಅಲ್ಲ, ಜಿಲ್ಲೆಯ ಜನರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಹೀಗೆ ಲ್ಯಾಪ್ಟಾಪ್ನಲ್ಲಿ ಅಭ್ಯಾಸ ಮಾಡುತ್ತಿರೋ ವಿದ್ಯಾರ್ಥಿ ಬೀದರ್ ಜಿಲ್ಲೆಯವರು. ಬೀದರ್ನ ಡಾಕ್ಟರ್ ರಜನೀಶ ವಾಲಿ ಪುತ್ರ ಆದೀಶ್ ವಾಲಿ ಅಂತ. PUC-ವರೆಗೆ ಬೀದರ್ನಲ್ಲಿ ಅಭ್ಯಾಸ ಮಾಡಿದ ಆದೀಶ್ ಲಂಡನ್ನಲ್ಲಿರುವ ಪ್ರತಿಷ್ಠಿತ ಕೋವೆಂಟ್ರಿ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಪದವಿ ಪಡೆದುಕೊಂಡಿದ್ದಾರೆ. ಇಂಗ್ಲೆಂಡ್ ಪಾರ್ಲಿಮೆಂಟ್ ಲೀಡರ್ಶಿಪ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರೋ ಏಕೈಕ ಭಾರತೀಯ, ಏಕೈಕ ಕನ್ನಡಿಗ. ಭಾರತ ದೇಶದ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಮೂಲದ ಯುವಕ ಇಂದು ವಿಶ್ವಗುರು ಬಸವಣ್ಣವರ ವಚನವನ್ನು ನನ್ನ ತಾಯ್ನುಡಿ ಕನ್ನಡದಲ್ಲಿ ಹೇಳುವುದು ತುಂಬಾ ಹೆಮ್ಮೆಶನವಾಗಿದೆ. ಕನ್ನಡಕ್ಕೆ ಸತ್ಯ, ಕನ್ನಡಕ್ಕೆ ನಿತ್ಯ, ಜೈ ಕರ್ನಾಟಕ. UK ಸಂಸತ್ ಭವನದಲ್ಲಿ ಕನ್ನಡದ ಡಿಂಡಿಮ. ಬಸವಣ್ಣನವರ ಇವನ್ಯಾರವ ವಚನ ಪಠಣ. ಲಂಡನ್ UK ಕೌನ್ಸಿಲ್ನ ಮೊದಲ ಭಾರತೀಯ ಸದಸ್ಯ ಆದೀಶ್ ವಿದೇಶದಲ್ಲಿ ಕನ್ನಡದ ಕಂಪು ಮೂಡಿಸಿದ್ದಾರೆ. ಆದೀಶ್ ರಜನೀಶ್ ವಾಲಿ ಇಂಗ್ಲೆಂಡಿನ UK ಸಂಸತ್ ಭವನದಲ್ಲಿ ಕನ್ನಡದ ಕಲರವ ಮೂಡಿಸಿದ್ದಾನೆ. ವಿಶ್ವಗುರು ಬಸವೇಶ್ವರರ ಇವನಾರವ ಎಂಬ ವಚನ ಪಠಿಸಿದ್ದಾರೆ. ಅಲ್ಲದೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಕನ್ನಡದಲ್ಲಿ ಭಾಷಣ ಮಾಡಿದ್ದಾರೆ. I would like to quote Vishwajyoti Basaveshwara, an Indian philosopher from Karnataka. Ivanarava ಎಂದಿರಿಸಿದ್ರಯ್ಯ, ಇವ ನೆನ್ನಿಸಯ್ಯ, ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆನ್ನಿಸಯ್ಯ. ಮೆಡಿಸನ್ ಸತ್ತಿನಲ್ಲಿ ನಾನು ಆದೀಶ್ ರಜನೀಶ್ ವಾಲಿ, ಭಾರತ ದೇಶದ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಮೂಲದ ಯುವಕ ಇಂದು ವಿಶ್ವಗುರು ಬಸವಣ್ಣವರ ವಚನವನ್ನು ನನ್ನ ತಾಯ್ನುಡಿ ಕನ್ನಡದಲ್ಲಿ ಹೇಳುವುದು ತುಂಬಾ ಹೆಮ್ಮೆಶನವಾಗಿದೆ. ಕನ್ನಡಕ್ಕೆ ಸತ್ಯ, ಕನ್ನಡಕ್ಕೆ ನಿತ್ಯ, ಜೈ ಕರ್ನಾಟಕ. ಏನು ಈತನ ಸಾಧನೆಗೆ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಬೀದರ್ ಜನರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಸುದ್ದಿ ತಿಳಿದು ಸಂಘ ಸಂಸ್ಥೆಗಳ ಪ್ರಮುಖರು ಆದೀಶ್ಗೆ ಸನ್ಮಾನ ಮಾಡಿ ಅಭಿನಂದಿಸಿದ್ದಾರೆ. ಇವ ಎಂದಿರಿಸಿದ್ರಯ್ಯ, ಇವ ನೆನ್ನಿಸಯ್ಯ, ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆನ್ನಿಸಯ್ಯ. ಮೆಡಿಸನ್ ಸತ್ತಿನಲ್ಲಿ ನಾನು ಆದೀಶ್ ರಜನೀಶ್ ವಾಲಿ, ಭಾರತ ದೇಶದ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಮೂಲದ ಯುವಕ ಇಂದು ವಿಶ್ವಗುರು ಬಸವಣ್ಣವರ ವಚನವನ್ನು ನನ್ನ ತಾಯ್ನುಡಿ ಕನ್ನಡದಲ್ಲಿ ಹೇಳುವುದು ತುಂಬಾ ಹೆಮ್ಮೆಶನವಾಗಿದೆ. ಕನ್ನಡಕ್ಕೆ ಸತ್ಯ, ಕನ್ನಡಕ್ಕೆ ನಿತ್ಯ, ಜೈ ಕರ್ನಾಟಕ. ಒಟ್ಟಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದ ಹಣೆಪಟ್ಟಿ ಹೊಂದಿರುವ ಬೀದರ್ನ ಈ ವಿದ್ಯಾರ್ಥಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವ ಮೂಲಕ ಜಿಲ್ಲೆಯ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಬಸವಣ್ಣನವರ ವಚನಗಳನ್ನು UK ಸಂಸತ್ನಲ್ಲಿ ಪಠಿಸುವ ಮೂಲಕ ನಮ್ಮ ನಾಡಿನ ಕೀರ್ತಿಯನ್ನ ವಿದೇಶದಲ್ಲೂ ಹಬ್ಬಿಸಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.